ವರಮಹಾಲಕ್ಷ್ಮಿ ಅಂತಂದ್ರೆ ಸಮೃದ್ಧಿಯ ಸಂಕೇತ, ಒಂದು ಶಾಂತಿಯ ಸಂಕೇತ, ಮತ್ತೆ ಎಲ್ಲರೂ ಒಟ್ಟುಗೂಡುವಂತ ಸಂಕೇತ. ಅಂದ್ರೆ ಎಲ್ಲವೂ ಸಂತೋಷ, ಎಲ್ಲವೂ ಪಾಸಿಟಿವ್ ಆಗಿ ನೋಡುವಂತ ಒಂದು ಸುಯೋಗ ಈ ದಿನ. ಆದ್ರಿಂದ ಇಡೀ ನಾಡಿಗೆ ಎಲ್ಲರೂ ಕೂಡ ಸಂತೋಷದಿಂದ, ಸಂಭ್ರಮದಿಂದ, ಒಂದು ರೀತಿಯಾಗಿ ಎಲ್ಲರೂ ನಮ್ಮ ರಿಲೇಟಿವ್ ವ್ಯಾಲ್ಯೂಸ್ ಅಂತಾರೆ, ರಿಲೇಷನ್ ವ್ಯಾಲ್ಯೂಸ್, ಎಲ್ಲ ಸಂಬಂಧಗಳ ಕೌಟುಂಬಿಕ ವ್ಯಾಲ್ಯೂಸ್ ಅನ್ನು ಹೊತ್ತು ತರುವಂತ ಒಂದು ಹಬ್ಬ. ಪ್ರತಿ ಹಬ್ಬಕ್ಕೂ ಅಂದ್ರೆ ನನ್ನ ಅಣ್ಣನ ಮನೆಗೆ ಬರೋದು, ನಾನು ಹೇಗೆ ನನ್ನ ಸ್ವಂತ ಸಹೋದರನ ಮನೆಗೆ ಹೋಗ್ತೀನೋ ಅದೇ ರೀತಿ ಈ ಅಣ್ಣನ ಮನೆಗೆ ಬರ್ತೀನಿ. ಶೀಲ ಆಗಲಿ, ಶರವಣ ಅಣ್ಣ ಆಗಲಿ, ಯಾವಾಗಲೂ ನನ್ನ ಮನೆಯ ಮಗಳ ಥರ ನೋಡ್ತಾರೆ. ನೀನು ಬಾಮ್ಮ ನೀನು ಅಂತ ಒಂದು ಒತ್ತಾಯ ಇರುತ್ತೆ. ಇಲ್ಲಿಗೆ ಬರೋದು ಮತ್ತು ಇಲ್ಲಿ ಇಷ್ಟು ಒಂದು ಒಳ್ಳೆಯ ಅಲಂಕಾರವನ್ನು ನೋಡೋದು, ಇವರಿಬ್ಬರು ಹೆಣ್ಣುಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಸಕ್ತಿ ವಹಿಸಿ ಈ ಪೂಜೆಯನ್ನು ಭಾಗವಹಿಸ್ತಾರೆ. ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ಈ ಸತಿ ಪ್ರತಿ ಸತಿ ಬಂದಾಗಲೂ ಒಂದೊಂದು ಥರ ಹೊಸ ಥರ ಅಲಂಕಾರಗಳನ್ನ ನೋಡ್ತೀನಿ. ತುಂಬ ಖುಷಿ ಅನಿಸುತ್ತಮ್ಮ. ವರಮಹಾಲಕ್ಷ್ಮಿ ಅಂತಂದ್ರೆ ಸಮೃದ್ಧಿಯ ಸಂಕೇತ, ಒಂದು ಶಾಂತಿಯ ಸಂಕೇತ, ಮತ್ತೆ ಎಲ್ಲರೂ ಒಟ್ಟುಗೂಡುವಂತ ಸಂಕೇತ. ಅಂದ್ರೆ ಎಲ್ಲವೂ ಸಂತೋಷ, ಎಲ್ಲವೂ ಪಾಸಿಟಿವ್ ಆಗಿ ನೋಡುವಂತ ಒಂದು ಸುಯೋಗ ಈ ದಿನ. ಆದ್ರಿಂದ ಇಡೀ ನಾಡಿಗೆ ಎಲ್ಲರೂ ಕೂಡ ಸಂತೋಷದಿಂದ, ಸಂಭ್ರಮದಿಂದ, ಒಂದು ರೀತಿಯಾಗಿ ಎಲ್ಲರೂ ನಮ್ಮ ರಿಲೇಟಿವ್ ವ್ಯಾಲ್ಯೂಸ್ ಅಂತಾರೆ, ರಿಲೇಷನ್ ವ್ಯಾಲ್ಯೂಸ್, ಎಲ್ಲ ಸಂಬಂಧಗಳ ಕೌಟುಂಬಿಕ ವ್ಯಾಲ್ಯೂಸ್ ಅನ್ನು ಹೊತ್ತು ತರುವಂತ ಒಂದು ಹಬ್ಬ. ಪ್ರತಿ ಹಬ್ಬಕ್ಕೂ ಅಂದ್ರೆ ನನ್ನ ಅಣ್ಣನ ಮನೆಗೆ ಬರೋದು, ನಾನು ಹೇಗೆ ನನ್ನ ಸ್ವಂತ ಸಹೋದರನ ಮನೆಗೆ ಹೋಗ್ತೀನೋ ಅದೇ ರೀತಿ ಈ ಅಣ್ಣನ ಮನೆಗೆ ಬರ್ತೀನಿ. ಶೀಲ ಆಗಲಿ, ಶರವಣ ಅಣ್ಣ ಆಗಲಿ, ಯಾವಾಗಲೂ ನನ್ನ ಮನೆಯ ಮಗಳ ಥರ ನೋಡ್ತಾರೆ. ನೀನು ಬಾಮ್ಮ ನೀನು ಅಂತ ಒಂದು ಒತ್ತಾಯ ಇರುತ್ತೆ. ಇಲ್ಲಿಗೆ ಬರೋದು ಮತ್ತು ಇಲ್ಲಿ ಇಷ್ಟು ಒಂದು ಒಳ್ಳೆಯ ಅಲಂಕಾರವನ್ನು ನೋಡೋದು, ಇವರಿಬ್ಬರು ಹೆಣ್ಣುಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಸಕ್ತಿ ವಹಿಸಿ ಈ ಪೂಜೆಯನ್ನು ಭಾಗವಹಿಸ್ತಾರೆ. ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ಈ ಸತಿ ಪ್ರತಿ ಸತಿ ಬಂದಾಗಲೂ ಒಂದೊಂದು ಥರ ಹೊಸ ಥರ ಅಲಂಕಾರಗಳನ್ನ ನೋಡ್ತೀನಿ. ತುಂಬ ಖುಷಿ ಅನಿಸುತ್ತಮ್ಮ.